ಸ್ನೇಹಿತರೆ, UGC ನೆಟ್ ಜೂನ್ 2025 ಅರ್ಜಿ ಪ್ರಾರಂಭವಾಗಿದ್ದು ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು, ಕೊನೆಯ ದಿನಾಂಕ, ಫೀಸ್ ಹೇಗೆ ಪೇಮೆಂಟ್ ಮಾಡಬೇಕು, ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು, ಏನೆಲ್ಲ ದಾಖಲಾತಿ ಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದಕ್ಕೆ ಕರೆಯಲಾಗಿದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 16 ಏಪ್ರಿಲ್ 2025 ಪ್ರಾರಂಭವಾಗಿ ಕೊನೆಯ ದಿನಾಂಕ ಬಂದು 7 ಮೇ 2025 ಆಗಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದವರು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಉಪಯೋಗಿಸಿ ಪೇಮೆಂಟ್ ಮಾಡಬೇಕು. ಇದಕ್ಕೆ ಒಂದು ದಿನ ಹೆಚ್ಚಿಗೆ ಇರುತ್ತದೆ. 8 ಮೇ 2025 ಕೊನೆಯಾಗುತ್ತದೆ. ಏನಾದರೂ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ತಿದ್ದುಪಡಿ ಅಪ್ಲಿಕೇಶನ್ ತಪ್ಪಾಗಿ ಹಾಕಿದ್ದಲ್ಲಿ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಅದಕ್ಕೆ 2 ದಿನ ಅವಕಾಶ ಇರುತ್ತೆ. 9 ಮೇ 2025 ಹಾಗೂ 10 ಮೇ 2025 ಅವಕಾಶ ಇರ್ತದೆ. ಇದಾದ ನಂತರ ಎಕ್ಸಾಮ್ ಬಂದು ನಿಮಗೆ 21 ಜೂನ್ 2025, 30 ಜೂನ್ 2025 ಈ ಮಧ್ಯದಲ್ಲಿ ನಿಮಗೆ ಎಕ್ಸಾಮ್ ಬರುತ್ತೆ. ಅದು ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ನಿಮಗೆ ಆಲ್ ಟಿಕೆಟ್ ಅಥವಾ ಎಕ್ಸಾಮ್ ಸಿಟಿ ಕೂಡ ಮಧ್ಯದಲ್ಲೇ ಅನೌನ್ಸ್ ಮಾಡಲಾಗುತ್ತದೆ. ಫೀಸ್ ಹೇಗಿರುತ್ತೆ ಅಂದರೆ, ಜನರಲ್ ಕ್ಯಾಟಗರಿಗಳಿಗೆ 1150 ರೂಪಾಯಿ ಫೀಸ್ ಇರುತ್ತೆ. ಹಾಗೂ ಒ ಬಿ ಸಿ ಕ್ಯಾಟಗರಿಯವರಿಗೆ 600 ರು ಫೀಸ್ ಇರುತ್ತೆ. ಹಾಗೂ SC ST ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 325 ಫೀಸ್ ಇರುತ್ತೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಒಂದು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿಯಾದ ವೆಬ್ಸೈಟ್ ಓಪನ್ ಮಾಡಬೇಕು. UGC ನೆಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮಗೆ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ನನ್ನ ಮೌಸ್ ಕರ್ಸರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸಂಪೂರ್ಣವಾದ ಮಾಹಿತಿ ಕೂಡ ಸಿಗುತ್ತೆ. ತದನಂತರ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗೋದಕ್ಕೆ ಇಲ್ಲಿ ಇದೆ ನೋಡಿ, ಜೂನ್ 2025 ಕ್ಲಿಕ್ ಕೇರ್ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ಏನು ಮಾಡಬೇಕು, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರ, ಅದನ್ನು ಮಾಡಿ ಕ್ಯಾಪ್ಚರ್ ID ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾಹಿತಿಯನ್ನು ನಿಮಗೆ ನೀಡಿದ್ದೀನೋ ಅದ್ರ ಬಗ್ಗೆ ಇಲ್ಲಿ ಕೂಡ ತಿಳಿಸಲಾಗುತ್ತೆ. ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ನ, ಫೋಟೋ ಬಂದು 10 KB ಇಂದ 200 KB ಒಳಗೆ ಕ್ಲಿಯರ್ ಇಮೇಜಲ್ಲಿ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಹಾಗೆ ಸಿಗ್ನೇಚರ್ 4 KB ಇಂದ 30 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೇ ಫೋಟೋ ಹೊಡ್ಕೊಂಡು ಮಾಡ್ತೀರಾ, ಅದು ತಪ್ಪಾಗಿರುತ್ತೆ, ನೀಟಾಗಿ ಬರೋದಿಲ್ಲ. ಸ್ಕ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ಉತ್ತಮ. ತದನಂತರ ಇದನ್ನು ಟಿಕ್ ಮಾಡಿ ಕ್ಲಿಕ್ ಕೇರ್ ಪ್ರೊಸೀಡ್ ಅಂತ ಮಾಡಿ. ಇಲ್ಲಿ ಎಷ್ಟು ಆಪ್ಷನ್ ಇದೆ, ಇದರಲ್ಲಿ ಯಾವ್ದು ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಸಾಕಷ್ಟು ಜನಕ್ಕೆ ಇರುತ್ತೆ. ಫಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಆಧಾರ್ ಕಾರ್ಡ್ ಇದನ್ನು ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಜನರೇಟ್ OTP ಮಾಡಿದ್ರೆ ನಿಮಗೆ OTP ಬರುತ್ತೆ. OTP ಬಂದ ನಂತರ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಬರುತ್ತೆ. ಅದರ ನಂತರ ಕಂಟಿನ್ಯೂ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ಬೋದು. ಇಲ್ಲ ಡಿಜಿಲಾಕರಲ್ಲಿ ಆಲ್ರೆಡಿ ನಾನು ಅದರಲ್ಲಿ ಅಕೌಂಟ್ ಇದೆ ಅನ್ನೋದಾದರೆ ಈ 2ನೇ ಆಪ್ಷನ್ನ ಕ್ಲಿಕ್ ಮಾಡಿ ಕೂಡ ಡಿಜಿಲಾಕರ್ ಕನೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಪಿನ್ ನಂಬರ್ ಡಿಜಿಲಾಕರ್ಗೆ ಏನು ಕೊಟ್ಟಿರ್ತೋ ಅದನ್ನು ಕೊಟ್ಟು ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ನ ಮುಂದುವರಿಸ್ಬೋದಾಗಿರ್ತದೆ. ಆಮೇಲೆ ಇದಕ್ಕೆ ಯಾರೆಲ್ಲ PG ಇನ್ನೂ ಕಂಪ್ಲೀಟ್ ಆಗಿಲ್ಲ ಕೊನೆಯೇ ಇರ್ತಿರೋ ಅವರು ಕೂಡ ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಆಮೇಲೆ ಕಂಪ್ಲೀಟ್ ಆಗಿರೋರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ನಿಮ್ಮ PG ಏನು ಕಂಪ್ಲೀಟ್ ಆಗಿರುತ್ತೆ, ಅಕಸ್ಮಾತ್ ಕಂಪ್ಲೀಟ್ ಆಗಿರೋರು ನಿಮ್ಮ 2 ವರ್ಷದ PG ಮಾರ್ಕ್ಸನ್ನು, ಈಗ ಎಕ್ಸಾಂಪಲ್ 600 ಫಸ್ಟ್ ಇಯರು, ಸೆಕೆಂಡ್ ಇಯರ್ 600 ಇರುತ್ತೋ ಅಂದರೆ 1200ಕ್ಕೆ ಈ 1200 ಪ್ಲಸ್ ನೀವು ಏನು ತೆಗೆದುಕೊಂಡಿರ್ತೀರ 2 ವರ್ಷದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮೊದಲೇ ರೆಡಿ ಮಾಡ್ಕೊಳ್ಳಿ. ತದನಂತರ ಅರ್ಜಿಗೆ ಮುಂದುವರಿರಿ. ಮತ್ತು ಫೋಟೋ, ಸಿಗ್ನೇಚರ್ ಎಲ್ಲ ಸ್ಕ್ಯಾನ್ ಮಾಡಿ. ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಕೊನೆಯಲ್ಲಿ ಪ್ರಯತ್ನ ಪಡ್ಕೋಬೇಡಿ, ಮುಂಚೆ ಮಾಡ್ಕೊಳ್ಳಿ. ಮುಂಚೆ ಮಾಡ್ಕೊಂಡ್ರೆ ಸರ್ವರ್ ಪ್ರಾಬ್ಲಮ್ ಇರೋದಿಲ್ಲ. ಥ್ಯಾಂಕ್ ಯು ಸರ್.